ಹಾಯ್ ಹೆಲೋ ಎಲ್ಲರಿಗೂ ನಮಸ್ಕಾರ. ಏನಪ್ಪ ಇವಳು ಹಲಸಿನ ಹಣ್ಣಿನ ಬೀಜ ಹಿಡ್ಕೊಂಡು ಸಾಂಬಾರು ಮಾಡ್ತಾಳೆ ಅಂದ್ಕೊಂಡಿದ್ದೀರಾ? ಖಂಡಿತ ಇಲ್ಲ. ಇದರಲ್ಲಿ ಒಂದು ಸ್ಪೆಷಲ್ ಆದಂಥ ರೆಸಿಪಿ ಮಾಡ್ತೇನೆ. ಬಾಯ್ಲ್ ಮಾಡಿ ತಿಂದು ಬೋರಾಗಿದ್ದರೆ ಅಥವಾ ಸಾಂಬಾರಿಗೆ ಹಾಕಿ ತಿಂದು ಬೋರಾಗಿದ್ದರೆ ಈ ಒಂದು ರೆಸಿಪಿಯನ್ನು ಖಂಡಿತವಾಗಿ ಸಹ ಟ್ರೈ ಮಾಡಿ. ಮೊದಲಿಗೆ ಸಿಪ್ಪೆ ಎಲ್ಲ ತೆಗೆದು ಹಲಸಿನ ಹಣ್ಣಿನ ಬೀಜವನ್ನು ಸ್ವಲ್ಪ ಹೀಗೆ ಪುಡಿ ಗುದ್ದಿ ಇದನ್ನು ಚೆನ್ನಾಗಿ ಫ್ರೈ ಮಾಡಿಕೊಳ್ಬೇಕು. ಇದು ನೀಟಾಗಿ ಫ್ರೈ ಆಗಬೇಕು, ಸ್ವಲ್ಪ ಹೊತ್ತು ತಗೊಳ್ತದೆ. ಇದನ್ನು ಇನ್ನೊಂದು ರೀತಿಯಲ್ಲಿ ಸಹ ಮಾಡ್ಬೋದು, ಬಾಯ್ಲ್ ಮಾಡಿ ಅದಾದ ನಂತರ ಸಹ ಉಪಯೋಗಿಸ್ಬೋದು. ಫ್ರೈ ಮಾಡಿ ಇದನ್ನು ಸುಟ್ಟು ಉಪಯೋಗಿಸೋದ್ರಿಂದ ಇದರ ಟೇಸ್ಟ್ ಒಂದು ಸ್ವಲ್ಪ ಇನ್ನೂ ಸಹ ಜಾಸ್ತಿ ಆಗಿರ್ತದೆ ಅಂತ ಹೇಳುವ ಉದ್ದೇಶಕ್ಕೆ ನಾನು ಇದನ್ನು ಫ್ರೈ ಮಾಡ್ಕೊಳ್ತಾ ಇದ್ದೇನೆ. ಸ್ವಲ್ಪ ನೀಟಾಗಿ ಅದು ಫ್ರೈ ಆದ ಮೇಲೆ ಅದನ್ನು ಮಿಕ್ಸಿ ಜಾರಿಗೆ ಹಾಕಿ ಪುಡಿ ಮಾಡ್ಕೊಳ್ಬೇಕು. ಇದರಲ್ಲಿ ಸಹ ಒಂದು ತರಿಯಾಗಿ ಸಹ ಪುಡಿ ಮಾಡ್ಕೊಳ್ಬೋದು, ಇಷ್ಟ ಇಲ್ಲ ಅಂದರೆ ಕಂಪ್ಲೀಟಾಗಿ ಸಹ ಪೌಡರ್ ಮಾಡ್ಕೊಳ್ಬೋದು. ಇದನ್ನು ಇನ್ನೊಂದು ಸರ್ತಿ ಸ್ವಲ್ಪ ಹಸಿ ಅದೆಲ್ಲ ಇರುವುದಾದರೆ ಒಂದು ಬಾಣಲಿಗೆ ಹಾಕಿಕೊಂಡು ಸ್ವಲ್ಪ ತುಪ್ಪ ಹಾಕ್ಕೊಂಡು ಇದನ್ನು ನೀಟಾಗಿ ಒಂದು 10-15 ನಿಮಿಷ ಫ್ರೈ ಮಾಡ್ಕೊಳ್ಬೇಕು. ಆಗ ನಾವು ಮಾಡುವ ರೆಸಿಪಿಯ ಟೇಸ್ಟ್ ಇನ್ನಷ್ಟು ಜಾಸ್ತಿ ಆಗ್ತದೆ. ಸೊ ಇದು ಈಗ ಒಂದು ಕಡೆಯಲ್ಲಿ ಫ್ರೈ ಆಗ್ತಾ ಉಂಟು. ಮಳೆ ಬೇರೆ ಬೆಳಿಗ್ಗೆ 10 ಗಂಟೆಗೇ ಸ್ಟಾರ್ಟ್ ಆಗಿದೆ ಮಂಗಳೂರಲ್ಲಿ. ವೆದರ್ ನೋಡುವಾಗ ಬೆಳಿಗ್ಗೆನೇ ಅಂದ್ಕೊಂಡಿದ್ದೆ ಮಳೆ ಬರ್ಬೋದಂತ, ಹಾಗೆ ಮಳೆ ಸಹ ಜೋರಾಗಿ ಬರಲಿಕ್ಕೆ ಸ್ಟಾರ್ಟ್ ಮಾಡಿತ್ತು. ಮಳೆಗಾಲಕ್ಕೆ ಹಲಸಿನ ಬೀಜದಲ್ಲಿ ಕೆಲವು ರೆಸಿಪಿಗಳನ್ನೆಲ್ಲ ನಮ್ಮ ಹಿರಿಯರು ಮಾಡ್ತಾಯಿದ್ರು. ಮಳೆಗೆ ತಿನ್ನುವಂಥ ಫುಡ್ ಅಂತಲೇ ಹೇಳ್ಬೋದು ಹಲಸಿನ ಹಣ್ಣಿನ ಬೀಜ. ಒಂದು ಸೈಡಲ್ಲಿ ನಾನು ಬೆಲ್ಲವನ್ನು ಸ್ವಲ್ಪ ನೀರಾಗಲಿಕ್ಕೆ ಮೆಲ್ಟ್ ಮಾಡಲಿಕ್ಕೆ ಇಟ್ಟಿದ್ದೇನೆ. ಹಾಗೆಯೇ ಏಲಕ್ಕಿಯನ್ನು ಸಹ ಪುಡಿ ಮಾಡ್ಕೊಂಡಿದ್ದೇನೆ. ನೀವು ಯಾವ ಡ್ರೈ ಫ್ರೂಟ್ಸನ್ನು ಸಹ ಇಲ್ಲಿ ಆ್ಯಡ್ ಮಾಡ್ಕೊಳ್ಬೋದು. ನಾನು ಇವತ್ತು ಇಲ್ಲಿ ಕಿಶ್ಮಿಶ್ ಒಣ ದ್ರಾಕ್ಷಿಯನ್ನು ಹಾಕ್ಕೊಂಡಿದ್ದೇನೆ. ಒಂದು ಸೈಡಲ್ಲಿ ಬೆಲ್ಲ ಸಹ ನೀರಾಯಿತು, ಇದು ಸಹ ಫ್ರೈ ಆಗಿ ರೆಡಿಯಾಗಿದೆ. ಸೊ ಇದಕ್ಕೆ ನಾವು ಮಾಡಿಕೊಂಡಂಥ ಬೆಲ್ಲದ ಪಾಕವನ್ನು ಹಾಕ್ಕೊಂಡು ಸ್ವಲ್ಪ ಗಟ್ಟಿಯಾಗುವವರೆಗೆ ಕೈ ಆಡಿಸಬೇಕು. ಅದು ಆದ ನಂತರ ಅದನ್ನು ತಣ್ಣಗಾಗಲಿಕ್ಕೆ ಇಡಬೇಕು. ಮಳೆ ನೋಡಿ ಹೇಗೆ ಬರ್ತಾ ಉಂಟಲ್ವ. ಸೊ ಮಳೆ ಬರುವ ಹೊತ್ತಿಗೆ ಹೆಲ್ದಿಯಾಗಿರುವಂಥ ಒಂದು ರೆಸಿಪಿಯನ್ನು ಮಾಡಲಿಕ್ಕೆ ನಾನು ನಿಮಗೆ ಹೇಳಿಕೊಟ್ಟಿದ್ದೇನೆ. ಇದು ತಣ್ಣಗಾದ ಮೇಲೆ